ಈ ಶಾಲೆಯಲ್ಲಿ ವಿಇಸಿ ಎನ್ವಿರಾನ್ಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕ್ಲಬ್ಸ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನ ಎಲ್ಲಾ ವರ್ಗದ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ನನಗೆ ತುಂಬಾ ಸಂತೋಷದ ವಿಷಯ. ಮೊನ್ನೆ ಕಳೆದ ಒಂದು ವಾರದ ಕೆಳಗೆ ನಮ್ಮ ಸಂಸ್ಥೆಯ ಮಹೇಶ್ ಅವರು ಬಂದು ವಿಚಾರ ಮಾಡಿದಾಗ ನನಗೆ ಒಂದು ಖುಷಿ ಆಯಿತು. ಎಂತ ಒಂದು ಅದ್ಭುತ ಕಾರ್ಯಕ್ರಮ. ಮಕ್ಕಳಲ್ಲಿ ಇರ್ತಕ್ಕಂಥ ಈ ಸ್ಪರ್ಧಾ ಭಾವನೆ ನಾವು ತುಂಬುವುದು ಒಳ್ಳೆಯ ಕಾರ್ಯ ಅಂತ ತಿಳ್ಕೊಂಡು ಅವರಿಗೆ ಇವತ್ತಿನ ದಿನ ನಿಗದಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸಂಸ್ಥೆಯ ವ್ಯವಸ್ಥಾಪಕರೇ, ಎಂತ ಅದ್ಭುತವಾಗಿರ್ತಕ್ಕಂತಹ ಸ್ಪರ್ಧೆ. ಒಬ್ರು ಕಲಾವಿದರು ಹೇಳ್ತಾರೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ, ಕೆಲವರನ್ನು ಮಾತ್ರ ಆರಿಸುತ್ತದೆ. ಎಂತ ಅದ್ಭುತವಾದಂತ. ಈಗ ನಾವು ಸುತ್ತೋಲೆಯ ಮುಖಾಂತರ ನಿಮ್ಮನ್ನೆಲ್ಲ ಕರೆಸಿದ್ದೀವಿ, ನಿಮ್ಮನ್ನೆಲ್ಲ ಕೈ ಬೀಸಿ ಕರೆದಿದೆ, ಆದರೆ ಕೆಲವರನ್ನು ಆರಿಸಿಕೊಡುತ್ತೆ ಅನ್ನೋದು ಬಹಳಷ್ಟು ವಿವರಣೆ ಕೊಟ್ಟರು. ನೀರಿನ ಮಹತ್ವ ಇಂದಿನ ದಿನಗಳಲ್ಲಿ ಎಷ್ಟು ಅವಶ್ಯಕವಿದೆ. ನಮ್ಮ ಜೀವಾಳ ನೀರು ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಸಕಲ ಚರಾಚರ ಜೀವರಾಶಿಗಳು ಕೂಡ ನೀರು ಬೇಕು. ಸಕಲ ಚರಾಚರ ಅಂದ್ರೆ ಎಲ್ಲ ಬಂದ್ಬಿಡ್ತು ಅಲ್ವಾ. ಆ ನೀರಿನ ಮಹತ್ವ, ಅದರ ಒಂದು ಮುಖ್ಯ ಕಾಪಾಡುವಂಥದ್ದು, ಸಂರಕ್ಷಣೆ, ಸುರಕ್ಷತೆ ಎನ್ನುವಂತಹ ವಿಷಯದಲ್ಲಿ, ಮತ್ತೆ ಘನ ತ್ಯಾಜ್ಯ ಮತ್ತು ನಿರ್ವಹಣೆ, ಆರೋಗ್ಯ ಮತ್ತು ಶುಚಿತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ಪರ್ಧೆಯಲ್ಲಿ ಬರೀಬೇಕು. ಎಂತ ಅದ್ಭುತವಾಗಿರ್ತಕ್ಕಂತಹ ಚಿತ್ರಗಳು ಬರೆದರೆ ಅಂತಹ ಮಕ್ಕಳನ್ನು ನಮ್ಮ ಚಿತ್ರಕಲಾ ಶಿಕ್ಷಕರು ಮೌಲ್ಯಮಾಪನ ಮಾಡಿ ಸರಿಯಾದಂತಹ ಪ್ರತಿಭೆ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಆ ಸಂಸ್ಥೆಯವರು ಒಳ್ಳೆಯ ಆಕರ್ಷಕ ಬಹುಮಾನಗಳನ್ನು ಸಹ ನೀಡಿದ್ದಾರೆ. ಅದೆಲ್ಲ ಬಹುಮಾನಗಳು ನಿಮ್ಮದಾಗಲಿ. ಈ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಂದ ಸುಮಾರು 200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ತುಂಬಾ ಸಂತೋಷವಾಗಿದೆ. ಹಾಗೆ ಇವರು ಈ ಒಂದು ಸಂಸ್ಥೆಯವರು ಸುಮಾರು 50 ಶಾಲೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನಾಗಿ ಅವರು ಡಿಪಾಸಿಟ್ ಹಣವನ್ನು ಮಕ್ಕಳ ಹೆಸರಿನಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಅಂದ್ರೆ ಈ ಒಂದು ಅಪಾರ್ಚುನಿಟಿ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳಿಗೆ ಮಾತ್ರ ಸಿಗ್ತಾ ಇರುತ್ತೆ, ಆದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೂಡ ಅನುಕೂಲವಾಗ್ಲಿ ಅನ್ನುವ ಉದ್ದೇಶದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಶುಚಿತ್ವ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಕಾಳಜಿ ಆಗಿರ್ಬೋದು, ಮುಂತಾದ ವಿಷಯಗಳು ಮಕ್ಕಳಿಂದ ತಿಳಿದು ತಂದೆ ತಾಯಿಗಳಿಗೆ ತಲುಪಿಸಿದಾಗ ಮತ್ತೊಂದಿಷ್ಟು ಬದಲಾವಣೆ ಆಗ್ಲಿಕ್ಕೆ ಸಹಕಾರಿ ಆಗುತ್ತೆ ಮತ್ತು ಅವರ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಕಾಪಾಡಲಿಕ್ಕೂ ಕೂಡ ಸಹಾಯಕವಾಗುತ್ತೆ. ನನ್ನ ಇಬ್ಬರು ವಿದ್ಯಾರ್ಥಿಗಳೊಂದಿಗೆ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಗ್ರಾಮೀಣ ವಿಭಾಗದಲ್ಲಿ ಈ ವಿಷಯಗಳ ಕುರಿತು ಅಷ್ಟೊಂದು ಜಾಗೃತಿ ಇರೋದಿಲ್ಲ. ಮಕ್ಕಳು ಇದರಲ್ಲಿ ಭಾಗವಹಿಸೋದ್ರಿಂದ ತಾವು ಸ್ವತಃ ಜಾಗೃತಿ ಮೂಡಿಸಿಕೊಳ್ಳೋದಲ್ಲದೆ ತಮ್ಮ ಮನೆಯಲ್ಲಿ, ತಮ್ಮ ಶಾಲೆಯಲ್ಲಿ ಮತ್ತು ಸಮಾಜದಲ್ಲಿ ಅವರು ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ತೆರೆ ಮಾತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವನ್ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಕುತೂಹಲವಾಗಿ ನೋಡಿದ್ರು. ಅಷ್ಟೇ ಅಲ್ಲ, ಇವು ಎಲ್ಲಾ ವಿಷಯಗಳ ಬಗ್ಗೆ ಅವರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ನನಗೆ. ಮೇಡಮ್, ಇದು ಹಿಂಗ ಅಂತ. ಇದು ತುಂಬಾ ನನಗೆ ಆಗಿದೆ ಅಂದ್ರೆ ಖುಷಿ ತರುವಂತ ವಿಚಾರವಾಗಿದೆ. ನನ್ನ ಹೆಸರು ಅಂಕಿತಾ ಸುಂಕರ್. ನಾನು ಸರ್ಕಾರಿ ಪ್ರೌಢಶಾಲೆ ಪಗಡದಿಂದಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದು ಒಂದು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಈ ಸ್ಪರ್ಧೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇಲ್ಲಿ ನನಗೆ ಇದರಲ್ಲಿ ಭಾಗವಹಿಸೋದ್ರಿಂದ ಹೊಸ ಅನುಭವ ಆಯಿತು. ಮತ್ತೆ ನೈರ್ಮಲ್ಯ, ಸ್ವಚ್ಛತೆ, ಕುಡಿಯುವ ನೀರು ಇದ್ರ ಬಗ್ಗೆ ನನಗೆ ಒಂದು ವ್ಯಾಲ್ಯೂ ಗೊತ್ತಾಯ್ತು. ಇಲ್ಲಿ ಎಲ್ಲಾ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಇಳಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸಹ ಚೆನ್ನಾಗಿ ಇಳಿಸಿ ಅದರ ಮೌಲ್ಯವನ್ನ ಇಲ್ಲಿರುವ ಎಲ್ಲಾ ಶಿಕ್ಷಕರಿಗೆ ಮತ್ತು ವೀಕ್ಷಕರಿಗೆ, ಮಕ್ಕಳಿಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಪ್ರೈಸ್ ಗಿನ ನಮ್ಗೆ ಭಾಗವಹಿಸೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದು ನಮಗೆ ಒಂಥರ ಧೈರ್ಯವನ್ನ ಕೊಡುತ್ತೆ. ಮತ್ತೆ ಪ್ರೈಸ್ ಬರ್ಲಿಲ್ಲ ಅಂತ ಯಾವ ಮಕ್ಕಳು ಸಹ ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಲ್ಲ, ಅವಕಾಶ ಸಿಕ್ಕಿದೆಯಲ್ಲ, ಅದೇ ನಿಮ್ಗೆ ದೊಡ್ಡದು. ಅವಕಾಶ ಎಲ್ಲರಿಗೂ ಸಿಗಲ್ಲ. ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಇಲ್ಲಿರುವ ಎಲ್ಲಾ ಮಕ್ಕಳು ಸಹ ತುಂಬಾ ಅದ್ಭುತವಾಗಿ ಚಿತ್ರನ ಬಿಡಿಸಿದ್ರು. ಇಷ್ಟು ಮಕ್ಕಳು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಾನು
ಬೇರೆ ಬೇರೆ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಂಡಿದ್ದೀನಿ. ಬಟ್ ಈಗ ನೋಡಿದ್ರೆ ಎಷ್ಟು ಜನ ಮಕ್ಕಳು, 200ಕ್ಕೂ ಹೆಚ್ಚು ಜನ ಮಕ್ಕಳು ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ಅಂತ ಅನಿಸ್ಲೇ ಇಲ್ಲ. ಯಾವ್ದೋ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಅಂತ ಆ ತರ ವೈಭವದಿಂದ ಕೂಡಿತ್ತು. ಮತ್ತೆ ಎಲ್ಲಾ ಅರೇಂಜ್ಮೆಂಟ್ ಸಹ ತುಂಬಾ ಚೆನ್ನಾಗಿತ್ತು. ನಮ್ಗೆ ಎಲ್ಲಾ ರೀತಿಯಾಗಿ ಟೀಚರ್ಸ್ ಹೇಳಿದ್ರು, ಎಲ್ಲಾ ರೀತಿಯ ಸ್ಕೆಚಸ್ ಆಗಿರ್ಬೋದು ಎಲ್ಲವನ್ನ ಕೊಟ್ರು. ಅದರಿಂದ ನಾವು ತುಂಬಾ ಚೆನ್ನಾಗಿ ಡ್ರಾ ಮಾಡಲು ಹೆಲ್ಪ್ ಆಯ್ತು. ಯಾಕಂದ್ರೆ ಯಾವುದೇ ಒಂದು ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಇರುತ್ತೆ, ಪ್ರತಿಭೆಯನ್ನು ಅವರು ಹೊರ ಹಾಕ್ಲಿಕ್ಕೆ ಒಂದು ವೇದಿಕೆ ಇಂಪಾರ್ಟೆಂಟ್. ಆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವ ವಿಸಿ ಎನ್ವೈರನ್ಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರಿಗೆ ನನ್ನಿಂದ ಮತ್ತು ಇಲ್ಲಿ ಭಾಗವಹಿಸಿರುವ ಎಲ್ಲಾ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡುತ್ತೇನೆ. ಮಳೆ ನೀರು ಹೆಂಗ್ ಶೇಖರಣೆ ಮಾಡ್ಬೇಕು, ಪರಿಸರನ ಹೆಂಗ ಕಾಪಾಡಬೇಕು ಅನ್ನೋ ಒಂದು ಬಹಳಷ್ಟು ವಿಷಯಗಳನ್ನ 3-4 ವಿಷಯಗಳನ್ನ ಇಟ್ಟಿದ್ರೆ ಆ ವಿಷಯದಲ್ಲಿ ಪ್ರತಿಯೊಬ್ಬ ಮಕ್ಕಳು ಬಹಳಷ್ಟು ಚೆನ್ನಾಗಿ ಈ ಒಂದು ತಮ್ಮ ಚಿತ್ರಕಲಾವನ್ನು ಬಿಡಿಸಿದ್ದಾರೆ. ನಾವು ಈ ಒಂದು ಸ್ಪರ್ಧೆಯಲ್ಲಿ ಮಕ್ಕಳು ಪ್ರಥಮ ಬರಲಿ, ದ್ವಿತೀಯ ಬರಲಿ, ತೃತೀಯ ಬರಲಿ ಅಂತ ಏನಿಲ್ಲ, ಮಕ್ಕಳು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ, ಅದು ಇಂಪಾರ್ಟೆಂಟ್. ನಮ್ಮ ಮಗು ನಾವು ತಕ್ಕ ಮಟ್ಟಿಗೆ ಗೆಲ್ಲಿಸಿರೋದು ಸಂತೋಷ.